KSRTC ಲೆಕ್ಕ ಇದಾದ್ರೆ BMTC ಲೆಕ್ಕ ಏನಿದೆ ಹಾಗಿದ್ದಾಗ ಬೆಂಗಳೂರಿನಲ್ಲಿರುವಂತವರಿಗೆ ಎಷ್ಟು ಬಿಸಿ ತಟ್ಟುತ್ತೆ ಅನ್ನುವಂಥದ್ದನ್ನ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಈಗ 10 ವರ್ಷಗಳ ಬಳಿಕ BMTC ಪ್ರಯಾಣ ದರ ಏರಿಕೆಯನ್ನ ಮಾಡಿದರೆ KSRTC 5 ವರ್ಷಗಳ ಬಳಿಕ ಇತ್ತು, ಇಲ್ಲಿ 10 ವರ್ಷಗಳ ಬಳಿಕ 15ರಷ್ಟು BMTC ಟಿಕೆಟ್ ದರ ಏರಿಕೆ ಆಗಿದೆ. ಶೇಕಡ 15ರಷ್ಟು, ಶೇಕಡ 42ರಷ್ಟು ದರ ಏರಿಕೆಗೆ ಪ್ರಸ್ತಾವನೆಯನ್ನ BMTC ಸಲ್ಲಿಸಿತ್ತು. ಹಳೆದು ತೂಗಿ ಶೇಕಡ 15ಕ್ಕೆ ಈಗ ಬಂದು ತಲುಪಿದ್ದಾರೆ. ಜನವರಿ 5ರಿಂದ ಪರಿಷ್ಕೃತ ದರ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಹೈಕ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಯಾವ್ಯಾವ ಏರಿಯಾಗಳಿಂದ ಯಾವ ಏರಿಯಾಗೆ ಹೋಗಬೇಕಾದ್ರೆ ಎಷ್ಟಿತ್ತು, ಈಗ ಎಷ್ಟು ಆಗಬಹುದು ಅನ್ನುವಂಥ ಲೆಕ್ಕಾಚಾರ, ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀವಿ. ಹೆಣ್ಮಕ್ಳು ಬಿಡಿ, ನಿಮಗೆಲ್ಲ ಉಚಿತವಾಗಿದೆ. ಬಟ್ ಗಂಡು ಮಕ್ಕಳು ಹೋಗೋರಿಗೆ ಮಾತ್ರ ಈಗ ಒಂಚೂರು ಒಂದು 5 ರೂಪಾಯಿ 10 ರೂಪಾಯಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತೆ BMTCಯಲ್ಲಿ ಓಡಾಡೋರಿಗೆ. ಸೊ ಹಾಗಿದ್ದಾಗ ಎಷ್ಟಿದೆ? ಹಾಗಿದ್ದಾಗ ಮೆಜೆಸ್ಟಿಕ್ನಿಂದ ಜಯನಗರಕ್ಕೆ ಹೋಗಬೇಕು ಅಂತಂದರೆ ಈಗಿನ ದರ 20 ರೂಪಾಯಿ ಇತ್ತು, ಈಗ ಹೊಸ ದರದ ಪ್ರಕಾರ 23 ರೂಪಾಯಿ, ಅಂದರೆ 3 ರೂಪಾಯಿ ಏರಿಕೆ ಆಗಿದೆ. ಅದಾದ ನಂತರ ಮೆಜೆಸ್ಟಿಕ್ನಿಂದ ಸರ್ಜಾಪುರಕ್ಕೆ ಹೋಗಬೇಕು ಅಂತಂದರೆ 25 ರೂಪಾಯಿ ಇತ್ತು, ಹೊಸ ದರ ಈಗ 28 ರೂಪಾಯಿ 75 ಪೈಸೆ ಆಗಿದೆ. ಅದೇ ಹಂಗಾಗೋದಿಲ್ಲ, 29 ರೂಪಾಯಿ ಅಥವಾ 30 ರೂಪಾಯಿ ಈ ಥರ ರೌಂಡ್ ಆಫ್ ಮಾಡ್ತಾರೆ, ಇಲ್ಲ 28 ರೂಪಾಯಿ ಆದರೂ ರೌಂಡ್ ಆಫ್ ಮಾಡ್ತಾರೆ. 75 ಪೈಸೆ ಎಲ್ಲಿಂದ ಚಿಲ್ಲರೆ ತರಬೇಕು? ತಲೆ ಕೆಟ್ಕೊಂಡು ಹೋಗುತ್ತೆ ಕಂಡಕ್ಟ್ರಿಗೆ ಅಷ್ಟೇ. ಈ ಪೈಸೆ ಲೆಕ್ಕನೂ ಇರೋದಿಲ್ಲ. ಈಗ ಫೋನ್ಪೇ ಆದರೆ ಮಾಡ್ಕೊಳ್ಬೋದು. ಇನ್ನು ಮೆಜೆಸ್ಟಿಕ್ ಟು ಹಾರೋಹಳ್ಳಿಗೆ ಹೋಗೋದಾದರೆ ಈಗಿನ ದರ 25 ರೂಪಾಯಿ ಇದೆ, ಅದು ಕೂಡ ಅಷ್ಟೇ 28.75 ಅಂತ ಹೇಳ್ತಾರೆ. 28 ರೂಪಾಯಿ 75 ಪೈಸೆ, ಹಂಗಾಗಲ್ಲ, ರೌಂಡ್ ಫಿಗರ್ ಮಾಡ್ತಾರೆ. ಇನ್ನು ಮುಂದುವರೆದ ಭಾಗದಲ್ಲಿ ಅತ್ತಿ ಬೆಲೆಗೂ ಕೂಡ ಅಷ್ಟೇ ಇದ್ದಿದ್ದು. ಮೆಜೆಸ್ಟಿಕ್ ಟು ಬನಶಂಕರಿ ಲೆಕ್ಕಾಚಾರ ನೋಡೋದಾದರೆ ಅದು ಸೇಮ್ 20 ರೂಪಾಯಿ ಇದ್ದಿದ್ದು 23 ಮಾಡ್ತಾರೆ. ಇಲ್ಲಿದೆ ನೋಡಿ, ಮೆಜೆಸ್ಟಿಕ್ ಟು ಏರ್ಪೋರ್ಟಿಗೆ ಹೋಗ್ತಾ ಇದ್ದಿದ್ದು ಈಗಿನ ದರ 235 ರೂಪಾಯಿ ಇತ್ತು, ಅದು 270 ರೂಪಾಯಿ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಎಲ್ಲೆಲ್ಲಿ ಚೇಂಜಸ್ಗಳಿರೋದಿಲ್ವೋ ಅಲ್ಲೆಲ್ಲ ರೌಂಡ್ ಆಫ್ ಮಾಡ್ಕೊಳ್ತಾರೆ. 28.5 28.75 ಈ ಥರ ಇರೋದಿದೆಯಲ್ಲ, ಅದು ರೌಂಡ್ ಆಫ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಚಿಲ್ಲರೆ ಅಂತೂ ಇಡೋದಿಲ್ಲ ಅಲ್ಲಿಗೆ. ಸೊ ಇದಿಷ್ಟು ಸದ್ಯಕ್ಕೆ ಈಗ BMTC ದರ ಏರಿಕೆಯ ಶಾಕ್. ಅಲ್ಲಿ KSRTC ಬಸ್ಸು 100 ರೂಪಾಯಿ ಕೊಟ್ಟು ಯಾವುದಾದ್ರೂ ಊರಿಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಒಂದು 15 ರೂಪಾಯಿ ಎಕ್ಸ್ಟ್ರಾ ಹಿಡೀರಿ, 115 ರೂಪಾಯಿ ಆಗಿರುತ್ತೆ. BMTC ಒಳಗಡೆಗಿರೋದ್ರಿಂದ 15, 5, 10 ಈ ಥರ ವ್ಯತ್ಯಾಸ ಇರುತ್ತಲ್ಲ, ಹಾಗಾಗಿ. ಇನ್ನು ಈ ವಿಚಾರದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕ್ರಿ ಹಿಂಗೆಲ್ಲ ಮಾಡಿದ್ರಿ ಅಂತ ಹೇಳಿ ಕೇಳಿಸ್ಕೊಳ್ಳಿ ಏನೆಲ್ಲ ಮಾತನಾಡಿದ್ದಾರೆ ಅಂತ. ರಾಜ್ಯ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಸ್ನ ರೇಟ್ನ ಜಾಸ್ತಿ ಮಾಡ್ತಿದ್ದಾರೆ. ನಾಳೆಯಿಂದನೇ ಅಧಿಕೃತ ಹೊಸ ದರ ನಿಗದಿಯಾಗುವಂಥ ಸಾಧ್ಯತೆ ಇದೆ. ಪ್ರಯಾಣಿಕರಿದ್ದಾರೆ, ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೇನೆ. ಸರ್, ಎಷ್ಟು ದಿನ ಮಹಿಳೆಯರಿಗೆ ಉಚಿತ ಇತ್ತು, ಶಕ್ತಿ ಯೋಜನೆ ಇತ್ತು, ಈಗ ಬಸ್ ದರವನ್ನು, ಟಿಕೆಟ್ ದರವನ್ನು ಏರಿಕೆ ಮಾಡ್ತಿದ್ದಾರೆ 15%. ಏನು ಹೇಳ್ತೀರಾ? ತಪ್ಪು ಮಾಡಬೇಕಾಯಿತು, ಫ್ರೀ ಬಸ್ ಮಾಡಬೇಕಾಯಿತು, ತಪ್ಪದು. ಹಿಂದೆ ಇದು ತಪ್ಪದು. ಪಾಪ ಜನಕ್ಕೆ ಬಸ್ಸು ಸಿಕ್ಕಿಲ್ಲ, ನಮ್ಗೆ ಕೂತ್ಕೊಳ್ಳೋಕೆ ಸಿಕ್ಕಿಲ್ಲ. ಪಾಪ ಬಸ್ ಫ್ರೀ ಬಿಟ್ಟರು, ಲೇಡೀಸ್ಗೆ ಬಸ್ ಸಿಕ್ಕಿಲ್ಲ ಕೂತ್ಕೊಳ್ಳಿ ನಮಗೆ. ಅವಾಗಿಂದ ತಪ್ಪು ಮಾಡಬೇಕಾಯಿತು. ಕಷ್ಟ ಅನ್ಸುತ್ತೆ, ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ತಪ್ಪೇ ಸರ್, ತಪ್ಪು ಮಾಡಿದ್ರು, ಸಿನಿಮಾ ತಪ್ಪು ಮಾಡಿದ್ರು. ಸರ್, ಎಲ್ಲಿದ್ದಾರೆ ಸರ್? 15% ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಏನು ಹೇಳ್ತೀರಾ? KSRTC ಮತ್ತು BMTC ಎಲ್ಲ ಬಸ್ಗಳನ್ನು ಮಾಡಬಾರ್ದು ಸರ್, ಜನಗಳು ಭಾಳ ತೊಂದರೆ ಆಗ್ತದೆ, ಅನಾನುಕೂಲ. ಇದು ಫ್ರೀ ಬಸ್ ಅಂತ ಮಾಡಿ ಎಲ್ಲ ಹೊರಗಿನ ಈಗೆಲ್ಲ ಎಣ್ಣೆ, ಈಗ ಸಾರ್ವಜನಿಕ ಪದಾರ್ಥಗಳಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೇನು 15% ಮಾಡಿದರೆ ಮತ್ತು ಸರ್ಕಾರಕ್ಕೆ ಇನ್ನೇನು ಹೇಳ್ಬೇಕು ಇವ್ರಿಗೆ, ಅಧಿಕಾರ ನಡೆಸೋರಿಗೆ? ಸರ್, ಉಚಿತ ಕೊಟ್ಬಿಟ್ಟು ಅದರ ಹೊಸ ವರ್ಷಕ್ಕೆ ಸರ್ಕಾರದಿಂದ ಬಸ್ ದರ ಏರಿಕೆಯ ಶಾಕ್ ಎದುರಾಗಿದೆ. 15% ಬಸ್ ದರ ಏರಿಕೆಗೆ ಈಗಾಗಲೇ ಕ್ಯಾಬಿನೆಟ್ ಕೂಡ ಅಸ್ತು ಎಂದಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇದೆ. BMTCಯಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗ 15% ಬಸ್ ದರ ಏರಿಕೆ ಆಗಿದೆ, ಏನು ಹೇಳ್ತೀರಾ? ಏರಿಕೆ ಆಗಬಾರ್ದು, ಏರಿಕೆ ಆಗಿದೆ. ಇದರಿಂದ ಸ್ವಲ್ಪ ಎಫೆಕ್ಟ್ ಬೀಳುತ್ತದೆ. ಯಾಕೆಂದರೆ ಒಂದೇ ರೀತಿ ದರ ಇರೋಂಗಿಲ್ಲ, ಎಲ್ಲ ರೀತಿ ದರ ಇರುತ್ತೆ. ಬಸ್ಸಿಂದಾಯಿತು, ತರಕಾರಿದಾಯಿತು, ಪ್ರತಿಯೊಂದು ಆಯಿತು, ಎಲ್ಲ ರೇಟು ಏರೋದ್ರಿಂದ ಸ್ವಲ್ಪ ಎಫೆಕ್ಟ್ ಬೀಳ್ತದೆ. ಓಕೆ ಸರ್, ಏನು ಹೇಳ್ತೀರಾ? ಇವಾಗ ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಉಚಿತ ಕೊಟ್ಟು ಪುರುಷರಿಂದ ವಸೂಲಿ ಮಾಡ್ತಾ ಇದ್ದಾರೆ, ಹೇಗೆ? ಇಲ್ಲ, ಕೇಂದ್ರ ಸರ್ಕಾರ ಇದು ಪೆಟ್ರೋಲು ಡೀಸೆಲ್ ಏರಿಕೆ ಆಗಿದೆ, ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಇಫೆಕ್ಟ್ ಬಿದ್ದಿದೆ. ಕೇಂದ್ರ ಸರ್ಕಾರ ಇದನ್ನು ನೋಡ್ಕೋಬೇಕು, ತಾಳ್ಮೆ ನೋಡ್ಕೋಬೇಕು. ಕೇಂದ್ರ ಸರ್ಕಾರ ಮೇನು, ಯಾಕೆ ಎಲ್ಲ ಬಜೆಟ್ ಕೊಡೋದು ಕೇಂದ್ರ ಸರ್ಕಾರ ಸರಿ ಇದ್ರೆ ಇದು ನಮ್ಮ ರಾಜ್ಯ ಸರ್ಕಾರ ಸರಿ ಇರ್ತೈತಿ. ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಸರಿ ಇರೋಂಗಿಲ್ಲ.